ನೆಕ್ಸ್ಟ್ ಟೈಮಿಂದ ಬಳಸಂಗಿಲ್ಲ. ಓಕೆ, ಇನ್ಫ್ಲೇಷನ್ ಅಂದರೆ ಏನಪ್ಪ? ಹಣದುಬ್ಬರ. ಗೊತ್ತಿತ್ತು ನನಗೆ ಹಣದುಬ್ಬರ ಅಂತ ಹೇಳ್ತೀರಂತ. ಸೇವೆಗಳು ಪಕ್ಕ. ಸರಕು ಮತ್ತು ಸೇವೆಗಳ ದರ ನಿರಂತರವಾಗಿ ಹೆಚ್ಚಳ. ವೆರಿ ಗುಡ್. ಅದಕ್ಕೇನಂತಾರೆ? ಇನ್ಫ್ಲೇಷನ್, ಹಣದುಬ್ಬರ ಅಂತ ಕರ್ತಾರೆ. ಪರ್ಸಿಸ್ಟೆಂಟ್ ಇನ್ಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪರ್ಸಿಸ್ಟೆಂಟ್ ಇನ್ಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಇಟ್ ಡಿಕ್ರೀಸಸ್ ದಿ ಪರ್ಚೇಸಿಂಗ್ ಪವರ್ ಆಫ್ ಎ ಮನಿ, ಅಥವಾ ಮನುಷ್ಯನ ಅಂತ ಹೇಳ್ಬೋದು. ಇಟ್ ಡಿಕ್ರೀಸಸ್ ದಿ ಪರ್ಚೇಸಿಂಗ್ ಪವರ್. ಇದು ಹಣದ ಮೌಲ್ಯವನ್ನು ಕಡಿಮೆ ಮಾಡೋದು. ಇಲ್ಲಿ ನೋಡ್ರಿ, ಡಿಮಾರ್ಟ್ಗೆ ಹೋಗಿನಿ ನಾನು, 100 ರೂಪಾಯಿ ತೊಗೊಂಡು ಏನೇನೋ ತೊಗೊಂಬಂದೀನಿ ಸ್ನ್ಯಾಕ್ಸ್. ಯಾವಾಗಿದು? 2000 ಇಸಿದಾಗ. ಅವಾಗ ಎಷ್ಟನೇದಿದ್ದೆ ನಾನು ಭಾಳ ಸಣ್ಣವಿದ್ದೆ. 2010ಕ್ಕೆ ಹೋದೆ. 2010ಕ್ಕೆ ಹೋದೆ, 5ನೇ ಕ್ಲಾಸ್ ಇದ್ದೆ. 2010ಕ್ಕೆ ಹೋದೆ, ಅವಾಗ ಇಂಜಿನಿಯರಿಂಗ್ ಓದ್ತಿದ್ದೆ. 100 ರೂಪಾಯಿಗೆ ಇಷ್ಟೇ ಬಂದವು. ರೈಟ್? ಮ್ಯಾಗಿ, ಪಾಸ್ತಾ ಮುಗೀತು. 2018ಕ್ಕೆ ಹೋದೆ, ಬೆಂಗಳೂರಲ್ಲಿ ಇದ್ದೆ ಡಿಮಾರ್ಟಲ್ಲಿ, 100 ರೂಪಾಯಿಗೆ ಇಷ್ಟೇ ಬಂತು. ಓಕೆ, ಇಲ್ಲೇನಾಗ್ತಿದೆ ಅಂದರೆ, ಏನೈತೆ? ಸರ್ಫ್ ಎಕ್ಸೆಲ್ ಐತೆ, ಮತ್ತು ಇದು ಐತೆ, ಹಿಟ್ಟು, ಗೋಧಿ ಹಿಟ್ಟು ಐತೆ. ನನಗೆ ಎಲ್ಲಿ ಮಾಡೋಕ್ಕೆ ಬರ್ತದೆ ಚಪಾತಿ? ರೈಟ್? ಇಲ್ಲಿನೂ ಮ್ಯಾಗಿ ಐತೆ, ಪಾಸ್ತಾ ಐತೆ. ಇಲ್ಲಿ 3 ಸ್ಟೇಜಾಗಿ ಬ್ಯಾಚುಲರೇ ಇದ್ದೀನಿ ನಾ. ಓಕೆನಾ? ಇಲ್ಲಿ ನೋಡಿ, ಅದೇ ಸೇಮ್ ಹಣದ ಮೂಲಕ್ಕೆ ಸಾಮಾನುಗಳು ಕಡಿಮೆ ಆಗ್ತಿದೆನಾ? ಏನು ಹೇಳ್ತದೆ ಅದು? ಡಿಕ್ರೀಸ್ ಆಗ್ತಾ ಇದೆನಾ? ಎದ್ರದ್ದು ಮೌಲ್ಯ? ಹಣದ ಮೌಲ್ಯ. ಟೂ ಮಚ್ ಆಫ್ ಮನಿ ಈಸ್ ಚೇಸಿಂಗ್ ಟೂ ಫ್ಯೂ ಗೂಡ್ಸ್. ಏನು ನೆಕ್ಸ್ಟ್ ಟೈಮಿಂದ ಇದು ಬಳಸಂಗಿಲ್ಲ. ಟೂ ಮಚ್ ಆಫ್ ಮನಿ ಈಸ್ ಚೇಸಿಂಗ್ ಟೂ ಫ್ಯೂ ಗೂಡ್ಸ್. ಕೆಲವು ಸಾಮಾನುಗಳನ್ನು ಅತ್ಯಂತ ಹೆಚ್ಚು ಹಣ ಹಿಂದೆ ಆಗ್ತಿದೆ ಅಥವಾ ಸಡಿತಾ ಇದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ಲ? ಇದು ನೋಡ್ರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಫುಲ್ ಕಾನ್ಸೆಪ್ಷುಯಲ್ ಐತೆ. ಓಕೆ, ಒಂದು ಕ್ವಶನ್ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಕೇಳ್ತಾರೆ ಅಂತ. ಸೇಮ್ 2024 KS ಪ್ರಿಲಿಮ್ಸಲ್ಲಿ ನೋಡಿ ತಂಡ ಹೊಡೆದಿದ್ರು ಎಲ್ಲರೂ. ಯಪ್ಪ, ಇಂಥೊಂದು ಪರಿಣಾಮ ಕೇಳ್ತಾರೆ ಅಂತ. ಚೆನ್ನಾಗೈತೆ ಕ್ವಶನ್. ನಮ್ಗೆ ಯಾಕೆ ನಿಮಗೆ ಟಫ್ ತಂದು ಆಗ್ತಾ ಇದ್ದೀನಿ ಗೊತ್ತಿರಲಿ, ರೆಡಿ ಇರಲಿ ಎಲ್ಲದಕ್ಕೂ ಅಂತ. ಸರ್, ಇನ್ಫ್ಲೇಷನ್ ಅರ್ಥ ಆಯ್ತಾ? ಬರ್ಕೊಳ್ಳಿ. ಇಂಗ್ಲೀಷಲ್ಲಿ ಬರ್ಕೊಂಡ್ರಾ? ಇಲ್ಲ. ಕನ್ನಡದಲ್ಲಿ ಬರ್ಕೊಂಡ್ರಾ? ಇಲ್ಲ. ಇಂಗ್ಲೀಷಲ್ಲಿ ಬರ್ಕೊಂಡ್ರಿ. ಪರ್ಸಿಸ್ಟೆಂಟ್ ರೈಸ್, PERSISTENT, persistent rise in general price. persistent ಫಾಸ್ಟ್ ಆದರೆ ಹೇಳ್ಬೇಕು. persistent rise in general price level of goods and services. It decreases the purchasing power of money. It decreases the purchasing power of money. ಕನ್ನಡದಲ್ಲಿ ಏನು ಅಂದಿರಲ್ಲ? ಸರಕು ಮತ್ತು ಸೇವೆಗಳ ನಿರಂತರ ಬೆಲೆ ಏರಿಕೆಯನ್ನು ಹಣದುಬ್ಬರ ಎಂದು ಕರೆಯುತ್ತಾರೆ. ರೈಟ್? ಇದು ಹಣದ ಖರೀದಿಸುವ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ. ಇದಕ್ಕೇನಂತಾರೆ ಗೊತ್ತಾ? ಇನ್ಫ್ಲೇಷನ್ಗೆ ಹಿಡನ್ ಟ್ಯಾಕ್ಸ್ ಅಂತ ಕರೀತಾರೆ. ಏನಂತಾರೆ? ಹಿಡನ್ ಟ್ಯಾಕ್ಸ್, ಮರೆಮಾಚಿದ ತೆರಿಗೆ. ಯಾಕೆ ಗೊತ್ತಾ? ಈ ಫೋನ್ ಅದ, ರೈಟ್? ಇದ್ರದ್ದು ಬೆಲೆ ಈಗ ಎಷ್ಟದಂದ್ರೆ 15,000 ಅದ ಅಂತ ತಿಳ್ಕೊರಿ. ರೈಟ್? 10 ವರ್ಷ ಬೇಡ, 3 ವರ್ಷ ಆದ್ರೂ ಇದ್ರ ಬೆಲೆ ಏನಾಗಿರುತ್ತೆ? 18,000 ಇರ್ತೈತಿ. ಎಲ್ಲನೂ ಸೇಮ್ ಕೆಪಾಸಿಟಿ. ಅದು 3,000 ಏನು ಎಕ್ಸ್ಟ್ರಾ ಆಗಿರ್ತದೆ ನೋಡ್ರಿ, ಅದು ಇನ್ಫ್ಲೇಷನ್ ಇದರಿಂದ ಹೆಚ್ಚಾಗಿರ್ತದೆ, ಅಥವಾ ಹಣದ ಮೌಲ್ಯ ಕಡಿಮೆ ಆಗೋದ್ರಿಂದ ಈ ವಸ್ತುದ ಬೆಲೆ ಹೆಚ್ಚಾಗಿರ್ತದೆ. ರೈಟ್? ಇನ್ಫ್ಲೇಷನ್ ಈಸ್ ಕಾಲ್ಡ್ ಹಿಡನ್ ಟ್ಯಾಕ್ಸ್, ಮರೆಮಾಚಿದ ತೆರಿಗೆ. ನೆನಪಿರಲಿ. ಇಟ್ ಬೆನಿಫಿಟ್ಸ್. ಅರ್ಥ ಆಯ್ತಾ ಸರ್? ಮುಂದೆ ಹೋಗೋಣ. ಅವ್ರು ಬಂದಾರ, ಯಾರು ಗುಣಗುಣ ಅಂತ ಇದ್ರೆ ನಾ ಅಂದೆ. ಓಕೆ, ನೋಡ್ರಿ, ಎಲ್ಲ ಕನ್ನಡ ಬುಕ್ಕಲ್ಲಿಲ್ಲ, ಬರ್ಕೊಡ್ರಿ ಚೆನ್ನಾಗಿ. ಫಸ್ಟ್ ಹಿಂಗೆ ಬರ್ಕೊಡ್ರಿ. ಇಂಗ್ಲೀಷಲ್ಲಿ ಹಿಂಗೆ ಕನ್ನಡದಾಗ ಹೇಳ್ತೀನಿ ನಾ. 2 ಟೈಪ್ ಅದಾವೆ ಹಣದುಬ್ಬರದಲ್ಲಿ. ಓಕೆ,
ಅದೆಲ್ಲ ಸಿಗ್ತೈತೆ. ಇದು ಭಾಳ ಕಡಿಮೆ ಸಿಗೋದು, 2 ಐತೆ, ಇದು 3 ಇಲ್ಲ. ಕನ್ನಡದವರು ಮತ್ತು ಇಂಗ್ಲೀಷವರು ನೋಡ್ರಿ, ಬೇಕಿದ್ರೆ ಕನ್ನಡ ಬುಕ್ಕಲ್ಲಿ ಅವು ಸಿಗಂಗಿಲ್ಲ ಎಲ್ಲಷ್ಟು. ಓಕೆ, ನಮ್ಮ ಹುಡುಗರಿಗೆ ಗೊತ್ತಿರಲಿ ಅಂತ ಇವೆರಡೇ ಅದಾವೆ ಕನ್ನಡ ಬುಕ್ಕಲ್ಲಿ, ಇವು 3 ಇಲ್ಲ, ಗೊತ್ತಿರಲಿ. ಬೇಸ್ಡ್ ಆನ್ ಕಾಸಸ್, ಕಾರಣಗಳ ಆಧಾರದ ಮೇಲೆ ಹಣದುಬ್ಬರ, ದರದ ಆಧಾರದ ಮೇಲೆ ಹಣದುಬ್ಬರ ಅಥವಾ ಕಾರಣಗಳ ಆಧಾರದ ಮೇಲೆ, ರೈಟ್, ಅದು ದರದ ಆಧಾರದ ಮೇಲೆ. ಓಕೆ, ನಿಮ್ಗೆ ತೋರಿಸ್ತೀನಿ ನೋಡಿ, ಮಜಾ ಬಿಳಿದಿರಕ್ಕ. ಅಯ್ಯೋ ರಾಮ, ಇಲ್ಲಿ ನೋಡ್ರಿ, ಇದೇನು ಮಾಡ್ತಾರೆ ಗೊತ್ತಾ, ಇದು ಫ್ಯಾಕ್ಟ್ ಬೇಸ್ಡ್. ಓಕೆ, ನಿಮ್ಗೆ ಏನು ಕೇಳ್ತಾರೆ ಅಂದರೆ ಕ್ರೀಪಿಂಗ್ ಇನ್ಫ್ಲೇಷನ್ದು ಎಷ್ಟಿರ್ತೈತೆ ದರ ಅಷ್ಟೇ ಕೇಳ್ತಾರೆ. 3ರಿಂದ 2ರಿಂದ 6 ಅಥವಾ ಡಿಪೆಂಡ್ಸ್, ಅದು ಯಾವ ಬುಕ್ ಓದ್ತಾ ಇದೆಯಾ ಅಂತ. ಬಟ್ 4 ಒಳಗೆ ಇರಬೇಕು ಅದು, ಕ್ರೀಪಿಂಗ್ ಇದ್ದರೆ. ಈಗ ಡಸಂಟ್ ಎಫೆಕ್ಟ್, ಕಾಣಿಸಂಗಿಲ್ಲ, ಪರ್ಸಿಸ್ಟೆಂಟ್ ಆಗಿರ್ತೈತೆ. ಡೆವಲಪ್ಡ್ ಕಂಟ್ರೀಸಲ್ಲಿ ಇರ್ತೈತೆ ಇದು, ಅಮೇರಿಕಾ, ಜಪಾನ್, ಸ್ವೀಡನ್ನಲ್ಲಿ. ನಂಬಲ್ಲಿ ಇರೋಂಗಿಲ್ಲ, ನಂಬಲ್ಲಿ ಇದು ಇರಬೇಕು. ಇದು ಫ್ಯಾಕ್ಟ್ ಬೇಸ್ಡ್ ಇರ್ತೈತೆ. PSI ಕೇಳಲ್ಲ, ಮುಗಿತೀವಾಗ. PC, SDA, ಕೋರ್ಟ್ ಎಕ್ಸಾಮ್, ಪ್ಯೂನ್ ಎಕ್ಸಾಮ್ಸು, ತಲಾಟಿ ಎಕ್ಸಾಮ್ಸ್ ಮೊನ್ನೆ ಆಯ್ತಲ್ಲ, ವಿಲೇಜ್ ಅಕೌಂಟೆಂಟ್, ಅವುಗಳಿಗೆ ಕೇಳ್ತಾರೆ ಇದು. ಇಟ್ಸ್ ಅ ಫ್ಯಾಕ್ಟ್ ಬೇಸ್ಡ್. ಇದೇನಾಯ್ತು ನೋಡ್ರಿ, ದಿಸ್ ಇಸ್ ಪ್ಯೂರ್ಲಿ, ಅಯ್ಯೋ ರಾಮ, ಇದು ಕಾನ್ಸೆಪ್ಟ್ ಬೇಸ್ಡ್. ನೀವು ಎಷ್ಟೇ ಓದ್ಕೊಂಡವ್ರಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು ಅಂತಂದರೆ ಕನ್ಫ್ಯೂಸ್ ಆಗ್ತದೆ. ಮೊನ್ನೆ KS ಪ್ರಿಲಿಮ್ಸಲ್ಲಿ ಒಂದು ಕ್ವಶನ್ ಕೇಳ್ಯಾರೆ, ತೋರಿಸ್ತೀನಿ ಅಂತ, ಹೆಂಗಿರ್ತದೆ. ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ಡು. ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲು ಇದನ್ನು ಒಂದು ಸರ್ತಿ ನೋಡ್ಕೊಂಡು ಹೋಗ್ಬೇಕು. ನಾನು ಯಾವ್ದು ಕಾನ್ಸೆಪ್ಟ್ ಅಂತೀನಿ, ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇತ್ತಲ್ಲ, ಎಕ್ಸಾಮ್ ಎಷ್ಟೇ ಟಫ್ ಇರಲಿ, ವಿಲ್ ಕ್ಲಿಯರ್ ಇಟ್ ಡೆಫಿನೆಟಾಗಿ. ಇದು ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ಡ್, ಅದು ಫ್ಯಾಕ್ಟ್ ಬೇಸ್ಡು. ಇದನ್ನು ನೀವೇನು ಮಾಡಬೇಕು, ಏನಿರುತ್ತೆ ಅಂತಂದರೆ ಇಷ್ಟೇ, 0 to 4 ಇರ್ತದೆ, 4 to 6 ಇರುತ್ತೆ, 6 to 10 ಇರುತ್ತೆ, ಇದೇನು 10 to 20 ಇರುತ್ತೆ. ಇನ್ನೊಂದು ಬರುತ್ತೆ ಹೈಪರ್ ಇನ್ಫ್ಲೇಷನ್ ಅಂತ, 20 to 100 ಬರೆಸ್ತೀನಿ ಅಂತ. ಓಕೆನಾ, ರೈಟ್. ಕನ್ನಡದಲ್ಲಿ ವೆಚ್ಚ ಸೆಳೆತ ಹಣದುಬ್ಬರ, ಕರೆಕ್ಟಾ? ಇದು ಬೇಡಿಕೆ ಇಲ್ಲ, ಡಿಮಾಂಡ್ ಪುಷ್ ಇನ್ಫ್ಲೇಷನ್, ವೆಚ್ಚ ಸೆಳೆತ, ಬೇಡಿಕೆ ಓಕೆ, ವೆಚ್ಚ ತಳ್ಳುವ ಹಣದುಬ್ಬರ, ಬೇಡಿಕೆ ಸೆಳೆತ ಹಣದುಬ್ಬರ ಕನ್ನಡದಲ್ಲಿ. ನಾನು ಐದು ಬಿಡು, ಎಕ್ಸ್ಪ್ಲನೇಷನಲ್ಲಿ ಐದು ಬರೆಸ್ತೀನಿ, ಅಲ್ಲಿ ಐದು ಕನ್ನಡದಲ್ಲಿ. ಇದು ವೆಚ್ಚ ತಳ್ಳುವ ಹಣದುಬ್ಬರ, ಬೇಡಿಕೆ ಸೆಳೆತ ಹಣದುಬ್ಬರ, ಹಣಕಾಸು ಹಣದುಬ್ಬರ, ಇದು ಪೂರೈಕೆ ಸರಪಳಿ ವ್ಯತ್ಯಯ ಹಣದುಬ್ಬರ, ಮತ್ತು ಆಮದು ಹಣದುಬ್ಬರ. ಪೂರೈಕೆ ಸರಪಳಿ ವ್ಯತ್ಯಯ ಅಂದರೆ ವ್ಯತ್ಯಾಸ ಅಥವಾ ತೊಂದರೆ ಆಗೋದು. ಪೂರೈಕೆ ಸರಪಳಿ ವ್ಯತ್ಯಯ ಹಣದುಬ್ಬರ ಮತ್ತು ಆಮದು ಹಣದುಬ್ಬರ. ಕ್ರೀಪಿಂಗ್ ಅಂದರೆ ತೆವಳುವ ಹಣದುಬ್ಬರ, ನಡೆದಾಡುವ ಹಣದುಬ್ಬರ ಅಥವಾ ಚಲಿಸುವ ಹಣದುಬ್ಬರ, ಅಥವಾ ಥರ್ಡ್ ಒನ್ ಓಡುವ ಹಣದುಬ್ಬರ. ಗ್ಯಾಲಪಿಂಗ್ ಅಂದರೆ ನಾಗಾಲೋಟ. ಇನ್ನೊಂದು ಹೈಪರ್ ಇನ್ಫ್ಲೇಷನ್ ಅಂತ ಬರುತ್ತೆ, ಅತಿ ಹೆಚ್ಚು ಹಣದುಬ್ಬರ. ಅದು 2007 ಜಿಂಬಾಬ್ವೆಲಿತ್ತು, 2017-16 ಅಲ್ಲಿ ವೆನಿಜುವಲ ಇತ್ತು, 15-16-17 ಅಲ್ಲಿ. ರೈಟ್, ನೋಟು ಸುಟ್ಟು ಬಿಸಿನೀರು ಕಾಸ್ಕೊಂಡಿದ್ದರು ವೆನಿಜುವಲ್ ದೇಶದಲ್ಲಿ. ನೋಟುಗಳನ್ನು ಸುಟ್ಟು, ಯಾಕಂದರೆ ಏನೂ ಬರ್ತಿರಲಿಲ್ಲ. 10,000 ಆಯ್ತಂದ್ರೆ ಅದಕ್ಕೆ ಒಂದು ಚಹಾ ಬರ್ತಿತ್ತು. ಅವನೊಂದು ಚಹಾ ಏನು ಮಾಡಲಿ, ಅದು 10,000 ನೋಟ್ ಸುಟ್ಟು ನೀರು ಕಾಸ್ಕೊಂಡಿದ್ರು. ರಿಯಲಿ ವೆನಿಜುವಲ್ ದೇಶದಲ್ಲಿ ಹೈಪರ್ ಇನ್ಫ್ಲೇಷನ್ ಇತ್ತು. ಅದು ಹೇಳ್ತೀನಿ ನಿಮಗೆ, ರೈಟಾ? ಇದನ್ನು ಯಾಕೆ ಬರ್ಸಿನಿ ಗೊತ್ತಾ? ನಾನು ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಮಗೆ ಚಾಪ್ಟರ್ ನೋಡಿದ ತಕ್ಷಣ ಯಾವ್ದು ಕಾನ್ಸೆಪ್ಟ್ ಐತೆ, ಈ ಚಾಪ್ಟ್ರಲ್ಲಿ ಏನು ಜಾಸ್ತಿ ನಾನು ಇಂಪಾರ್ಟೆನ್ಸ್ ಕೊಡಬೇಕಂತ ಬರ್ಸೀನಿ. ಡೈರೆಕ್ಟಾಗಿ ಒಂದೊಂದು ಬರ್ಸಿ ಹೇಳ್ಕೊತ ಹೋಗ್ಬೋದಿತ್ತು. ಇಲ್ಲ, ನೋಡಿದ ತಕ್ಷಣ ಗ್ಲಾನ್ಸ್ ಆಗಬೇಕು, ಓಕೆ ಇಲ್ಲಿ ಇದು ಇಂಪಾರ್ಟೆಂಟ್ ಐತೆ, ನಾನು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಹೊಲ ಅದಂತ ತಿಳ್ಕೊರಿ, ಹೊಲದಾಗ ಎಲ್ಲಿ ಗೋಡಂಬಿ ಬಿತ್ತಿರ್ತಾರೆ ಫಸ್ಟ್ ಅಲ್ಲೇ ಹೋಗಿ ನೋಡ್ಬೇಕು. ಗೋಡಂಬಿ ಅರ್ಥ ಆಯ್ತಾ? ಗೋಡಂಬಿ ಎಲ್ಲಿ ಬಿತ್ತಿರ್ತಾರೆ ಅಲ್ಲಿ ಮೂಲಿಗೆ ಹೋಗೋಣ, ಚೆನ್ನಾಗಿ ಬೆಳೆದತ್ತೆ ಅಲ್ಲ ಅಂತ. ಇಲ್ಲಿ ಕಬ್ಬು ಬೆಳೆದಿವಿ ಅಂತ ತಿಳ್ಕೊರಿ ದನಗಳಿಗೆ, ಅದನ್ನು ನೋಡ್ಬೇಕು. ಬಟ್ ಫಸ್ಟ್ ಅದು ನೋಡ್ಬೇಕು, ಆಯಿತಾ? ಅದು ಚೆನ್ನಾಗಿ ಬೆಳುತ್ತೆ, ಅದರಿಂದ ದುಡ್ಡು ತೊಗೊಂಡು ನಾವು ಮೇವು ತೊಗೋಬೋದು.
ಇದನ್ನ ನೋಡ್ಕೊಂಡು ಅಲ್ಲಿ ಅವನ ಕಾಲ್ ಮಾಡ್ರಿ ಅದಕ್ಕೆ ಬಂತು ಕಾನ್ಸೆಪ್ಟ್ ಅದಾ. ಆ ಚಾಪ್ಟ್ರಲ್ಲಿ ಏನು ಇಂಪಾರ್ಟೆನ್ಸ್ ಅದ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್. ಆಮೇಲೆ ಬರ್ಕೊಬಾಡ್ರಿ, ಫಸ್ಟ್ ಕೇಳ್ರಿ, ಶುರು ಮಾಡಿದರೆ ಬರ್ಕೋಕೆ. ಟೈಪ್ಸ್ ಆಫ್ ಇನ್ಫ್ಲೇಷನ್ ಬೇಸ್ಡ್ ಆನ್ ಕಾಸಸ್ ಆಫ್ ಇನ್ಫ್ಲೇಷನ್ ಡಿಮ್ಯಾಂಡ್ ಬರ್ಸಿದ್ನಲ್ಲ. ಅಯ್ಯೋ ಏನಿದು ಹಿಂಗೆ ಮಾಡಿಬಿಟ್ಟಾರೆ. ಹೌದು, ಇದೇ ಬ್ಯಾಕ್ಗ್ರೌಂಡೇ ಚೇಂಜ್ ಮಾಡ್ತೀನಿ ಇನ್ನು ಮುಂದೆ. ಅಲ್ಲ ನಾವು ಹಳೇದೇ ಚೆನ್ನಾಗೈತಪ್ಪ. ನಾನು ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋದೆ. ಬೇಡಿಕೆ ಸೆಳೆತ ಹಣದುಬ್ಬರ ಇಲ್ಲದ ನೋಡ್ರಿ. ರೈಟ್, ಕಾರಣಗಳು ಏನದಾವ ತಿಳ್ಕೊಡ್ರಿ. ಕಾರಣಗಳು ಏನದಾವ ಅಂದರೆ, ಒಂದನೇದ್ದು ಲೋ ಇಂಟ್ರೆಸ್ಟ್ ರೇಟ್ಸ್, ಕಡಿಮೆ ಬಡ್ಡಿ ದರಗಳು. ಹಂಗಂದ್ರೆ ಕಡಿಮೆ ಬಡ್ಡಿ ದರಗಳಿಗೆ ಮತ್ತು ಇನ್ಫ್ಲೇಷನ್ಗೆ ಫಸ್ಟ್ ಬರ್ಕೊಳ್ರಪ್ಪ, ನಿಮ್ಮ ಸಮಾಧಾನ ರಾಲಿ. ಹಾಂ, ಅದು ಆಮೇಲೆ ಬರುತ್ತೆ, ಸ್ವಲ್ಪ ಚೇಂಜಸ್ ಆಗೈತೆ. ಕಾಸ್ಟ್ಫುಲ್ ಇನ್ಫ್ಲೇಷನ್ ಯಾಕೆ ಆಮೇಲೆ ಹಾಕಿನ ಗೊತ್ತಾ? ಅದಕ್ಕೊಂದು ಕ್ವಶನ್ ಅದ. ಫಸ್ಟಿಗೆ ಅದು ಹೇಳಿ ಕ್ವಶನ್ ಹೇಳ್ರಿ, ನಿಮ್ಗೆ ಏನಾಗುತ್ತೆ ಗೊತ್ತಾ? ಏನಪ್ಪ ಎಷ್ಟು ಜೀವ ತಿಂತ ನೀವು ಅಂತ. ಇದಕ್ಕಾದ್ರೆ ರಿಲೇಟೆಡ್ ಕ್ವಶನ್ ಬಂದಿತ್ತು 2024 ಪ್ರಿಲಿಮ್ಸಲ್ಲಿ. ಅದಕ್ಕೆ ಆ್ಯಕ್ಚುಲಿ ಅದನ್ನು ಆಮೇಲೆ ಹಾಕಿ ಒಮ್ಮಲಿಗೆ ಅದು ಎಕ್ಸ್ಪ್ಲೇನ್ ಮಾಡಿ ಕ್ವಶನ್ ಕೇಳಿದ್ರೆ ಮುಗಿದೋಯ್ತು. ಏನು ಜೀವ ತಿಂತನೋ ಮರ. ಅದಕ್ಕೆ ಅದನ್ನು ಚೇಂಜ್ ಮಾಡೀನಿ ಅಷ್ಟೇ, ಮತ್ತೇನಿಲ್ಲ. ಬೇಡಿಕೆ ಸೆಳೆತ. ಓಕೆ, ಕಾಸಸ್ ಏನದ ಫಸ್ಟ್ ಬರ್ಕೊಳ್ಳೋದಾಯ್ತಾ? ಸಮಾಧಾನ ಆಯ್ತಾ? ಪಾಪ ಕಾಣಿಸ್ತಾ ಇಲ್ಲಲ್ಲ, ಏನಪ್ಪ. ಒಂದೇದು ಏನದ ಅಂತಂದರೆ ಕಾರಣ, ಕಾಸಸ್ ಲೋ ಇಂಟ್ರೆಸ್ಟ್ ರೇಟ್ಸ್. ಫಸ್ಟ್ ಒನ್ ಲೋ ಇಂಟ್ರೆಸ್ಟ್ ರೇಟ್ಸ್, ಕಡಿಮೆ ಬಡ್ಡಿ ದರ. ಒಂದೇದು ಲೋ ಇಂಟ್ರೆಸ್ಟ್ ರೇಟ್ ಅಥವಾ ಕಡಿಮೆ ಬಡ್ಡಿ ದರ. ಎರಡನೇದು ಫಿಸ್ಕಲ್ ಸ್ಟಿಮ್ಯುಲಸ್, ಬರಿಲ್ಲ ಎರಡನೇದು. ಇದಕ್ಕೇನಂತಾರೆ ಅಂದರೆ ಹಣಕಾಸು ಸಹಾಯ ಬೇಡ, ಹಣಕಾಸು ಸ್ಟಿಮ್ಯುಲಸ್ ಅಂದರೆ ಸ್ಟಿಮ್ಯುಲಸ್ ಅಂದರೆ ಏನು ಮಾಡೋದಂದರೆ ಪಂಪ್, ಉತ್ತೇಜನ. ಕರೆಕ್ಟ್, ವೆರಿ ನೈಸ್. ನಿಮ್ಮ ಹೆಸರು ಏನಂದರೆ ಹಣಕಾಸು ಉತ್ತೇಜನ ಹಣದುಬ್ಬರ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಯಾನ್ಷನರಿ. ಎಕ್ಸ್ಪಾನ್ಷನರಿ ಪಾಲಿಸೀಸ್ ಅಥವಾ ಸರ್ಕಾರದ ವಿಸ್ತರಣಾ ನೀತಿಗಳು. ಲಾಸ್ಟ್ ಒನ್ ಏನದ ಅಂತಂದರೆ ಡಿಪ್ರಿಸಿಯೇಷನ್ ಆಫ್ ರುಪಿ. ರೂಪಾಯಿ ಅಪಮೌಲ್ಯ. ಕಾಣಿಸ್ತದೆ ಇವಾಗ? ನಾಳೆ ಚೇಂಜ್ ಮಾಡ್ತೀನಿ. ಬರ್ಕೊಂಡು ಸಮಾಧಾನ ಆಯಿತಾ? ಕೇಳ್ತೀರಾ ಇವಾಗ? ಓಕೆ, ಆಯಿತಾ ಎಲ್ಲರದು? ಕೇಳ್ರಿ. ಇವ್ರು ಏನು ಹೇಳ್ತಾರೆ ಅಂತಂದರೆ, ಬೇಡಿಕೆ ಹೆಚ್ಚಾಗೋದ್ರಿಂದ ಹಣದುಬ್ಬರ ಬರ್ತದೆ ಅಂತ ಹೇಳ್ತಾರೆ. ಕರೆಕ್ಟಾ? ಆಗತ್ತಂಗ? ಬೇಡಿಕೆ ಸೆಳೆತ ಅಥವಾ ಬೇಡಿಕೆ ಡಿಮ್ಯಾಂಡ್ ಪುಲ್ ಅಂತಂದರೆ ಬೇಡಿಕೆ ಹೆಚ್ಚಾಗೋದ್ರಿಂದ ಹಣದುಬ್ಬರ ಹೆಚ್ಚಾಗ್ತತೆ ಅಂತ. ಹೌದಾ? ಆಗ್ಬೋದಾ? ಆಗತ್ತಾ? ರೈಟ್. ಈಗ ಎಷ್ಟು ಜನ ಇದ್ದೀರಿ ನೀವು? ಇವ್ರದ್ದೇ ತಗೊಳ್ಳೋಣ. 7 ಜನ ಅದಾರ ಅಂತ ತಿಳ್ಕ. ರೈಟ್, ಇವ್ರು ಎಲ್ಲರ ಬಳಿ 100 ರೂಪಾಯಿ ಐತೆ. ಎಲ್ಲರ ಬಳಿ 100 ರೂಪಾಯಿ ಐತೆ. ಪಾನಿಪುರಿ ಇದು ಎಷ್ಟೈತೆ ರೇಟ್ ಅಂದರೆ 100 ರೂಪಾಯಿಗೆ ಒಂದು ಪ್ಲೇಟ್ ಐತೆ. ರೈಟ್, 100 ರೂಪಾಯಿಗೆ ಅನ್ಕ ಕಣ. ಇವ್ರಿಗೆ 100 ರೂಪಾಯಿ ಐತೆ. ಒಬ್ರೊಬ್ಬರ ಹತ್ರ ಪಾನಿಪುರಿದು ಒಂದು ಪ್ಲೇಟಿಗೆ 100 ರೂಪಾಯಿ ಐತೆ. ರೈಟ್, ಇವ್ರ ಹತ್ರ ಏನಾಗ್ತಿದೆ ಅಂತಂದರೆ 200 ರೂಪಾಯಿ ಸಿಕ್ಬಿಡ್ತೈತೆ. 3 ಜನದ ಹತ್ರ ಮಾತ್ರ. 3 ಜನದ ಹತ್ರ 3 ಜನ ಅದಾರಲ್ಲ, ಇವ್ರ ಮಾತ್ರ 200 ರೂಪಾಯಿ. ಉಳ್ಕಿದವ್ರು 4 ಜನದ ಹತ್ರ 100 ರೂಪಾಯಿನೇ ಐತೆ. ಇವ್ರಿಗೆ ಪಾನಿಪುರಿ ತಿನ್ಬೇಕಂತ ಇರೇ ಇರ್ತತೆ. ರೈಟ್, ಇವ್ರು 200 ರೂಪಾಯಿ ಬಂದತ್ತಲ್ಲ, ಇವ್ರೇನು ಮಾಡ್ತಾರೆ? ಪಾನಿಪುರಿ ಹತ್ರ ಹೋಗ್ತತೆ. ಅವನು ಹೇಳ್ತಾನೆ, ಇಲ್ಲ ನಮ್ಮಲ್ಲಿ ಇಷ್ಟೇ ಪ್ಲೇಟ್ ಅದಾವ, 3 ಪ್ಲೇಟ್ ಅದಾವ ಅಂತ. 7 ಜನ ಹೋಗ್ತಾರೆ. ಅವನೇನು ಮಾಡ್ತಾನೆ ಹೇಳು? 150 ಮಾಡ್ತಾನೆ.
ಮಾಡ್ತಾನಿಲ್ಲ 150 ರೂಪಾಯಿ, ರೈಟ್? ಅವ್ರ ಹತ್ರ ಹಣ ಜಾಸ್ತಿ ಆಯಿತಾ? ಎಲ್ಲರ ಹತ್ರ 200 ರೂಪಾಯಿ, ಅಲ್ಲಿ 200 ರೂಪಾಯಿ ಮಾಡ್ತಾನೆ ಅವನು. ಬೇಡಿಕೆ ಹೆಚ್ಚಾದಂಗೆಲ್ಲ ಬೆಲೆ ಜಾಸ್ತಿ ಮಾಡ್ತಾನೆ. ಅದು ಹಣದುಬ್ಬರ ಹೆಚ್ಚಾಗ್ತಿದೆನಾ? ಅದೇ ಸೇಮ್ 1 ಪ್ಲೇಟ್ ಪಾನಿಪುರಿಗೆ ರೇಟ್ ಹೆಚ್ಚಾಗ್ತಿದೆನಾ? ಪರ್ಸಿಸ್ಟೆಂಟ್ ಇನ್ಕ್ರೀಸ್ ಆಫ್ ಪ್ರೈಸ್ ಗೂಡ್ಸ್, ಅದು ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆನಾ? ಈ ಹಣ ಎಲ್ಲಿಂದ ಬರ್ತೈತಿ ಇವರಿಗೆ ಅಂತಂದರೆ, ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲ ನೀಡ್ತಾ ಇದೆ. ಹಣ ಎಲ್ಲಿಂದ ಬರ್ತಾ ಇದೆ ಅಂತಂದರೆ 1% ಬಡ್ಡಿಗೆ ಇವರಿಗೆ ಸಾಲ ನೀಡ್ತಾ ಇದೆ. ನಿಮಗೆ ಎಷ್ಟು ಪರ್ಸೆಂಟ್? 10% ಬಡ್ಡಿ. ನೀವು ತೊಗೋತೀರಾ ಸಾಲ? ತೊಗೋತೀರಾ? ಇಲ್ಲ ತಾನೇ? ಹಂಗೆ ಆರ್ಥಿಕತೆಯಲ್ಲಿ ಕಡಿಮೆ ಬಡ್ಡಿ ದರ ಇತ್ತು ಅಂತಂದರೆ ಜನರ ಹತ್ರ ಏನಾಗುತ್ತೆ ಅಂತಂದರೆ ಹಣದ ಅರಿವು ಜಾಸ್ತಿ ಇರುತ್ತೆ. ನನ್ನ ಕಿಸ್ತೆಗೆ ಜಾಸ್ತಿ ರೊಕ್ಕ ಅದಂತ ನಾನೇನು ಮಾಡ್ತೀನಿ, ಅದರ ರೇಟ್ ಎಷ್ಟರೇ ಇರಲಿ, ಐ ನೀಡ್ ಇಟ್. ಅರ್ಥ ಆಯ್ತಾ ಸರ್? ಇವಾಗ ಇನ್ನೊಂದು ಫ್ಲಿಪ್ ಸೈಡ್ ಹೇಳ್ತೀನಿ. ಎಲ್ಲದಕ್ಕೆ ಫ್ಲಿಪ್ ಸೈಡ್ ಇರ್ತೈತೆ, ಅಲ್ಲಿ ಇನ್ನೊಂದು ಇರ್ತೈತೆ. ಅಕಸ್ಮಾತ್ ಹಣದುಬ್ಬರವನ್ನು ಕಡಿಮೆ ಮಾಡಬೇಕಾದ್ರೆ ಬ್ಯಾಂಕ್ ಬಡ್ಡಿ ದರ ಏನು ಮಾಡಬೇಕು? ಹೆಚ್ಚು ಮಾಡ್ಬೇಕು, ಕಡಿಮೆ ಮಾಡ್ಬೇಕು? ಹೆಚ್ಚು ಮಾಡ್ಬೇಕಾ? ಇದನ್ನು ನೆನ್ಪಿಟ್ರಿ ಸಾಕು. ಸ್ಟೇಟ್ಮೆಂಟ್ ವೈಸಲ್ಲಿ ಹಿಂಗೆ ಕೇಳ್ತಾರೆ, ಹಣದುಬ್ಬರವನ್ನು ಕಡಿಮೆ ಮಾಡಲು ಬಡ್ಡಿ ದರ ಹೆಚ್ಚು ಮಾಡಬೇಕು, ಕಡಿಮೆ ಮಾಡಬೇಕು, ಅಷ್ಟೇ ಇಡಬೇಕು, ಯಾವುದೂ ಅಲ್ಲ. ಏನು ಮಾಡಬೇಕು? ಪಕ್ಕಾ? ಪಕ್ಕಾ? ಇದು ಕ್ಲಿಯರ್ ಆಯ್ತಾ? ಫಸ್ಟ್ ಒನ್. ಓಕೆ. ಒಂದು ಏನದಪ್ಪ ಅಂತಂದರೆ, ಇದೇನು ಮಾಡ್ತೈತೆ ಅಂದರೆ ಜನರಲ್ಲಿ ಹಣದ ಅರಿವನ್ನು ಹೆಚ್ಚು ಮಾಡ್ತೈತೆ. ಕರೆಕ್ಟಾ? ಹಣದ ಅರಿವು ಅಂದರೆ ಬರ್ತೈತೆ ಕಡಿಮೆ ಬಡ್ಡಿ ದರದಿದ್ದರೆ. ನೋಡ್ರಿ, 1% ಲೋನ್ ಅಂತ ಹೇಳ್ರಿ, ಎಲ್ಲರೂ ಹೋಮ್ ಲೋನ್ ಆಗ್ತಾನಾ? ಆಗ್ತಾರಲ್ಲ? ಸೇಮ್ ಹಂಗೆ ಎಕನಾಮಿಕಲ್ ನಂಗೆ ಎಲ್ಲರೂ ಜಾಸ್ತಿ ದುಡ್ಡು ಬರ್ತದೆ. ಅದೇನು ಮಾಡ್ತೈತೆ ಅಂತ ಜನರ ಹಣದ ಅರಿವು ಜಾಸ್ತಿ ಆಗಿದೆ ಅಂದರೆ ಎಲ್ಲರೂ ಪಾನಿಪುರಿ ತಿನ್ನಕ್ಕೆ ಹೋಗ್ತಾರೆ. ಅಲ್ಲೇ 50 ರೂಪಾಯಿ ಕಡಿಮೆ ಆಯ್ತು ಅಂದ್ರೆ ಅಲ್ಲಿಗೆ ಹೋಗ್ತಾರೆ. ಬಟ್ ಇಲ್ಲ, ನಾವು ಅಂದ್ಕೊಳ್ಳೋಣ ಇವು ನಂಗೆ ಬೇಡ, ಎಲ್ಲ ಅನ್ಕೊಳ್ಳೋಣ 100 ರೂಪಾಯಿನೇ ಐತೆ ಅಂತ ಅಂದ್ಕೊಳ್ಳೋಣ. ಅರ್ಥ ಆಗ್ತಿದೆ ಸರ್? ಓಕೆ. ಜನರಲ್ಲೇ ಹಣದ ಅರಿವು ಇದಾಗ್ತದೆ. ಅದರಿಂದ ಏನಾಗ್ತದೆ ಅಂತಂದರೆ ಬೇಡಿಕೆ ಹೆಚ್ಚು. ಹೌದಾ? ಅದು ಕಡಿಮೆ ಬಡ್ಡಿ ದರ ಇದ್ದರೆ. ಕ್ಲಿಯರ್? ಬರ್ಕೊಡ್ರಿ. ಮೊನ್ನೆ ಲೋ ಇಂಟ್ರೆಸ್ಟ್ ರೇಟ್ಸ್ will lead to flow of money into the economy or into the people's ಅಥವಾ to the people hands, to the people ಅಂತಲೂ ಬರೀರಿ. ಓಕೆ. this leads to increase in demand. ಬೇಡಿಕೆಯಲ್ಲಿ ಹೆಚ್ಚಾದ್ರೆ ಏನಾಗುತ್ತೆ? it causes inflation. it leads to increase in demand and it causes increase in inflation. ಕಡಿಮೆ ಬಡ್ಡಿ ದರವು ಜನರಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಹಣದ ಅರಿವನ್ನು ಹೆಚ್ಚಿಸುತ್ತದೆ. ಓಕೆ, ಬರ್ಕೊಂಡ್ರ? ಹಣದ ಅರಿವನ್ನು ಇದು ಬೇಡಿಕೆಯನ್ನು ಹೆಚ್ಚಿಸುತ್ತದೆ. ಆರ್ಥಿಕತೆಯಲ್ಲಿ ಅಥವಾ ಜನರಲ್ಲಿ ಹಣದ ಅರಿವನ್ನು ಹೆಚ್ಚಿಸುತ್ತದೆ. ಇದು ಬೇಡಿಕೆ ಹೆಚ್ಚಲು ಕಾರಣವಾಗುತ್ತದೆ. ಓಕೆ. ಇದರಿಂದ ಹಣದುಬ್ಬರ ಹೆಚ್ಚಳವಾಗುತ್ತದೆ. ಆಯಿತಾ? ಈಗ ಬರ್ಕೊಂಡ್ರಾ? ನಾನು ಅಸ್ಯೂಮ್ ಮಾಡ್ಕೋತೀನಿ ಹಿಂಗೆ ಬರ್ಕೊಂಡಿರಿ ಅಂತ. ನೀವು ಇದೊಂದು ಪೇಜ್ ಅದ ಅಂತ ತಿಳ್ಕೊರಿ. ನಾನು ಹೇಳಿದ್ದು ಬ್ಲಾ 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 ಅಂತ ಬರ್ಕೊಂಡ್ರಿ, ರೈಟ್? ಬ್ಲಾ ಬರ್ಕೊಂಡ್ರ? ಯಾರು ಇಂಗ್ಲೀಷಲ್ಲಿ ಬರಿತಾ ಇದ್ದೀರಿ ನೋಡ್ರಿ, ಅಲ್ಲಿ ಏನು ಮಾಡ್ರಿ ಅಂತಂದರೆ ಹಿಂಗೆ ಸ್ಟಾರ್ ಹಾಕ್ರಿ, ಹಿಂಗೆ ಮಾಡಿರಿ, ರೈಟ್? ಓಕೆ. ನೀವೇನು ಬರಿಬೇಕು ಅಂದರೆ, ಟು ಡಿಕ್ರೀಸ್ ದಿ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಗೌರ್ಮೆಂಟ್ ನೀಡ್ಸ್ ಟು ಇನ್ಕ್ರೀಸ್ ದಿ ಟ್ಯಾಕ್ಸ್ ಅಲ್ಲ, ಇಂಟ್ರೆಸ್ಟ್ ರೇಟ್ಸ್. ನೀವು ಅಲ್ಲಿಗೆ ಹೋಗ್ಬೇಡ್ರಿ, ಒಂದೊಂದೇ ಹೆಜ್ಜಿಡೋಣ. ಆಯ್ತು, ಇನ್ನು 18 ಅದಾವ ಸ್ಟೆಪ್ಸ್. ಟು ಡಿಕ್ರೀಸ್ ದಿ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಗೌರ್ಮೆಂಟ್ ನೀಡ್ಸ್ ಟು ಇನ್ಕ್ರೀಸ್ ದಿ
ಇಂಟ್ರೆಸ್ಟ್ ರೇಟ್ಸ್. ಅರ್ಥ ಆಗ್ತಿದೆನಾ? ದಯವಿಟ್ಟು ಕೇಳಿ ಒಂದು ಸರ್ತಿ, ಇಲ್ಲಾಂದರೆ ಮುಂದೆ ಹೋಗ್ತೀನಿ. ಇಂಪಾರ್ಟೆಂಟ್ ಐತೆ, ಈ ಪ್ರತಿಯೊಂದಕ್ಕೂ ಫ್ಲಿಪ್ ಸೈಡ್ ಐತೆ, ಪ್ರತಿಯೊಂದಕ್ಕೂ ಫ್ಲಿಪ್ ಸೈಡ್ ಐತೆ. ಹಂಗಾದ್ರೆ ಹಿಂಗಾಗುತ್ತೆ, ಅದನ್ನು ಕಡಿಮೆ ಮಾಡೋದ್ರೆ ಇದು ಮಾಡಬೇಕು. ಯಾಕಂದರೆ ನಾನು ಹೇಳಿರ್ತೀನಿ, ಒಂದೇ ಸೈಡ್ ಹೇಳಿರ್ತೀನಿ, ಎಕ್ಸಾಮಲ್ಲಿ ಉಲ್ಟಾ ಕೇಳ್ತಾರೆ, ನಮ್ಮ ಸರ್ ಏನು ಹೇಳಿಲ್ಲ ಅಂತ ಕೂಡ್ಬೇಡ್ರಿ. ಅರ್ಥ ಆಯ್ತಾ? ಓಕೆ, ಫ್ಲಿಪ್ ಸೈಡ್ ಬರ್ಕೊಂಡ್ರಾ? ಏನಂತಂದರೆ ಟು ಡಿಕ್ರೀಸ್ ದಿ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಗೌರ್ಮೆಂಟ್ ನೀಡ್ಸ್ ಟು ಇನ್ಕ್ರೀಸ್ ದಿ ಇಂಟ್ರೆಸ್ಟ್ ರೇಟ್ಸ್. ಬೇಡಿಕೆ ಸೆಳೆತ ಹಣದುಬ್ಬರವನ್ನು ಕಡಿಮೆ ಮಾಡಲು ಸರ್ಕಾರವು ಬಡ್ಡಿ ದರವನ್ನು ಕಡಿಮೆ ಮಾಡ್ಬೇಕಾ ಹೆಚ್ಚು ಮಾಡ್ಬೇಕಾ? ಬರೀರಿ ಅದನ್ನು ಕನ್ನಡದವರು. ಹಿಂಗಾಗಿ ಬರಿಬೇಕು ನೋಡ್ರಿ, ಹಿಂಗಾಗಿ ಬರಿಬೇಕು. ಏನು ತೋರಿಸ್ತದೆ ಅಂದರೆ ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಅಥವಾ ಅದಿರೋದಕ್ಕಿಂತ ವ್ಯತಿರಿಕ್ತವಾದದ್ದೇನೋ ಐತೆ ಅಂತ. ಏನು ಬರ್ಕೊಂಡೆ ಅದು ಹೇಳು. ಅಷ್ಟೇ ಬರ್ಕೊಂಡೆ. ಬೇಡಿಕೆ ಸೆಳೆತ ಹಣದುಬ್ಬರವನ್ನು ಕಡಿಮೆ ಮಾಡಲು ಸರ್ಕಾರವು ಬಡ್ಡಿ ದರವನ್ನು ಹೆಚ್ಚಿಸಬೇಕಾಗುತ್ತದೆ. ರೈಟ್. ನೆಕ್ಸ್ಟ್, ಫಿಸ್ಕಲ್ ಸ್ಟಿಮ್ಯುಲಸ್ ಅಥವಾ ಹಣಕಾಸು ಉತ್ತೇಜನ. ಫಿಸ್ಕಲ್ ಸ್ಟಿಮ್ಯುಲಸ್ ಅಂದರೆ ಹಣಕಾಸು ಉತ್ತೇಜನ ಏನು ಮಾಡ್ತದೆ, ಗೌರ್ಮೆಂಟ್ ಏನು ಮಾಡ್ತೈತೆ ಅಂತಂದರೆ, ಆರ್ಥಿಕತೆ ಚಲನೆಗೆ ತರಬೇಕಾದ್ರೆ ಕೆಲವೊಂದು ಮೂಲಸೌಕರ್ಯ ಮಾಡೋದಿರಲಿ, ಅಥವಾ ಜನರಿಗೆ ಇನ್ ಟರ್ಮ್ಸ್ ಆಫ್ ಮನಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಪ್ರೋಗ್ರಾಮ್ಸ್ ಇರ್ಬೋದು, ಅದು ವೆಚ್ಚವನ್ನು ಹೆಚ್ಚು ಮಾಡ್ತದೆ, ಸ್ಪೆಂಡಿಂಗನ್ನು ಹೆಚ್ಚು ಮಾಡ್ತದೆ. ಏನು ಮಾಡ್ತತೆ? ಸ್ಪೆಂಡಿಂಗನ್ನು ಹೆಚ್ಚು ಮಾಡ್ತತೆ. ಯಾವ ರೀತಿಯಲ್ಲಿ ಅಂತಂದರೆ, ಒಂದು ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಮೂಲಕ, ಓಕೆ, ಇನ್ನೊಂದು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಮೂಲಕ, ಇನ್ನೊಂದು DBT ಮೂಲಕ. ಓಕೆ, ಇಲ್ಲಿ ನೋಡ್ರಿ, ನಮ್ಮ ಬೆಂಗಳೂರು ಬೇಡ ಕೊಪ್ಪಳ, ಗದಗ ಯಾವುದೋ ಊರು ತೊಗೊಳ್ರಿ, ಅಲ್ಲಿ ಔಟರ್ ರಿಂಗ್ ರೋಡ್ ಅಥವಾ ಏನಾದರೂ ಒಂದು ದೊಡ್ಡದು ಏನಾದ್ರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ತಿಳ್ಕೊರಿ. ಅಥವಾ MGNREG ಹೇಳಿದ್ನಾ, MGNREG. ಓಕೆ, ಇದ್ರದ್ದು ಏನು ಮಾಡ್ತತೆ, ಇದ್ರದ್ದು ಕೂಲಿ ಹೆಚ್ಚಳ ಮಾಡಿಬಿಡ್ತತೆ, ಇದ್ರ ಕೂಲಿ ಹೆಚ್ಚು ಮಾಡ್ತತೆ. ಈಗ ಎಷ್ಟದಪ್ಪ ಕೂಲಿ? 3 ಫ್ಯಾಕ್ಟ್ ನಿಮಗೆ ನೆನ್ಪಿಡ್ಬೇಕು, ಬರೇ ಬರ್ತತೆ. 347 ಸಮಥಿಂಗ್ ಐತೆ, ಮತ್ತೆ ಹೆಚ್ಚಿಗೆ ಆಯ್ತಾ? ಬೇಡ ಬಿಡು. ನಾನು ಹೇಳೋದು ಅರ್ಥ ಆಯ್ತಾ? ಇದನ್ನು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಥ್ರೂ ಬ್ರಿಡ್ಜಸ್ಸು, ರೈಲ್ವೇಸು, ಆಸ್ಪತ್ರೆ, ಏನಾರು ರೋಡ್ಸ್ ಇರ್ಬೋದು. ಅಥವಾ MGNREG ಕೂಲಿ ಹೆಚ್ಚು ಮಾಡೋದ್ರಿಂದ ಏನಾಗುತ್ತೆ, ಜನರ ಹತ್ರ ಹಣ ಹೆಚ್ಚಾಗ್ತತಾ? ಹಣ ಹೆಚ್ಚಾದ್ರೆ ಏನಾಗುತ್ತಾ? ಬೇಡಿಕೆ ಹೆಚ್ಚಾಗ್ತತಾ? ರೈಟ್. ಅದು ಯಾರ ಥ್ರೂ ಇರ್ತದಂದರೆ ಸರ್ಕಾರದ ವೆಚ್ಚ ಮಾಡುವ ಮೂಲಕ. ಗೌರ್ಮೆಂಟ್ ಇಲ್ಲಿ ಸ್ಪೆಂಡ್ ಯಾರು ಮಾಡ್ತಾ ಇದ್ದಾರೆ? MGNREG ದುಡ್ಡು ಸರ್ಕಾರನ. ರೈಟ್. ಅದು ಉತ್ತೇಜನ ಕ್ರಮ. ಇದು ಒನ್ ಆಫ್ ದಿ ಫೈನೆಸ್ಟ್ ಪ್ರೋಗ್ರಾಮ್ ಇದು ವರ್ಲ್ಡಲ್ಲಿ ಇವತ್ತು ಒನ್ ಆಫ್ ದಿ. ಯಾಕಂದರೆ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ, ರೂರಲ್ ಎಂಪ್ಲಾಯ್ಮೆಂಟ್ ಸಿಗ್ತತೆ. ಓಕೆ, ಜೊತೆಗೆ ಪರಿಸರ, ಈಗೆಲ್ಲ ಗಿಡ ನೆಡ್ತಾ ಇದ್ದಾರೆ ಅಥವಾ ಕೆರಿ ಮಾಡ್ತಾ ಇದ್ದಾರೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿ ಭಾಳ ಮೋಸ ಆಯ್ತು ಅದರಲ್ಲಿ, ಬಿಟ್ಬಿಟ್ರಿ. ಅರ್ಥ ಆಯ್ತಾ? ಸ್ಪೆಂಡಿಂಗ್, ಹಣ ಯಾರು ಹೆಚ್ಚು ಸರ್ಕಾರ ಮಾಡ್ಬೇಕು, ಮುಗೀತು. 3 ಸರ್ತಿ ಹೇಳಂಗಿಲ್ಲ, 2 ಸರ್ತಿ ಮುಗೀತು. ಅರ್ಥ ಆಗಲಿ ಅಂದ್ರೆ ಕೇಳಿ. ಅರ್ಥ ಆಯ್ತಾ ಸರ್? ಇನ್ನೊಂದು ಏನು ಮಾಡ್ತದೆ, ಟ್ಯಾಕ್ಸ್ ಕಟ್ ಮಾಡ್ತತೆ. ಟ್ಯಾಕ್ಸ್ ಕಟ್ ಅಥವಾ ತೆರಿಗೆ ದರವನ್ನು ಇಳಿಸ್ತದೆ. ಮೊನ್ನೆ GST ಮಾಡಿತಾ? ಇಟ್ ಈಸ್ ಎ ಫಿಸ್ಕಲ್ ಸ್ಟಿಮ್ಯುಲಸ್. ಕೋವಿಡ್ ಆದಮೇಲೆ ಮಾಡಿದ್ರು ಗೊತ್ತಾ? ಕೋವಿಡ್ ಆಗಿತ್ತಲ್ಲ, ಎಷ್ಟನೇದಿದ್ದರು ನೀವೆಲ್ಲ ಅವಾಗ? ಅವಾಗ ಅಷ್ಟು ಗೊತ್ತಿಲ್ಲ. ಕೋವಿಡ್ ಆದಮೇಲೆ ಏನಂತ ಕೇಂದ್ರ ಸರ್ಕಾರ ಮತ್ತು ಎಲ್ಲ ಜಗತ್ತಿನ ಎಲ್ಲ ಸರ್ಕಾರಗಳು ಸ್ಟಾರ್ಟೆಡ್ ಫಿಸ್ಕಲ್ ಸ್ಟಿಮ್ಯುಲಸ್ ಟು ಬೂಸ್ಟ್ ದಿ ಡಿಮ್ಯಾಂಡ್ ಆಫ್ ದಿ ಪ್ರಾಡಕ್ಟ್ ಆರ್ ಸರ್ವಿಸಸ್. ಯಾಕಂದರೆ ಜನರ ಹತ್ರ ಹಣ ಇರಲಿಲ್ಲ ಕೋವಿಡ್ ಟೈಮಲ್ಲಿ, ಎಲ್ಲರೂ ಸ್ಟಾಗ್ನೆಂಟ್. ಬಟ್ ರಿಚ್ ಬಿಡ್ರಿ, ಪೂರು ಅಲ್ಲೆಲ್ಲ ತೋರಿಸಿದ ಲೈನ್, ಅಥವಾ ಅವ್ರು BPL ಕಾರ್ಡ್ ಹೊಡ್ಸಿ ಅವ್ರ ಹತ್ರ ಹಣ ಇರಲಿಲ್ಲ. ದೇ ಸ್ಟಾರ್ಟೆಡ್ MGNRE ಪ್ರೋಗ್ರಾಮ್ ಹಳ್ಳಿಯಲ್ಲಿ. ಅಥವಾ ಏನು ಮಾಡಿದ್ರು, DBT ಮಾಡಿದರು, ಬಡವರಿಗೆ ಮಾಡಿದ್ರಾ? ಅಥವಾ ಏನು ಮಾಡಿದ್ರು, ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಮಾಡಿದರು.
ಫಿಸ್ಕಲ್ ಸ್ಟಿಮ್ಯುಲಸ್ ಅಂತ ಪ್ರೋಗ್ರಾಮೇ ಮಾಡಿದ್ರು ನಿರ್ಮಲಾ ಸೀತಾರಾಮನ್. ಅಮೇರಿಕಾದಲ್ಲಿ ರಘುರಾಮ್ ರಾಜನ್ ಕರೆಸಿದ್ರು. ರಘುರಾಮ್ ರಾಜನ್ ಇಂಡಿಯಾದ್ದು ಎಕನಾಮಿಸ್ಟ್ ಒಂದು ಫೇಮಸ್ಸು, RBIದು ಗವರ್ನರ್ ಇದ್ದರು. ಅವರಿಗೆಲ್ಲಿ ಕರೆಸಿ ಈ ಫಿಸ್ಕಲ್ ಸ್ಟಿಮ್ಯುಲಸ್ ಏನು ಮಾಡಬೇಕು ಅಮೇರಿಕಾ ಗೌರ್ಮೆಂಟ್, ಸೋ ದಟ್ ಪೀಪಲ್ ಕ್ಯಾನ್ ಬೈ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಇನ್ಕ್ರೀಸ್ ದಿ ಡಿಮ್ಯಾಂಡ್ ಇನ್ ದಿ ಎಕಾನಮಿ. ಆಯಿತಾ, ಸರ್ಕಾರ ಉಚ್ಛೇದ ಕ್ರಮಗಳು ಮಾಡಿತ್ತು ಯಾವಾಗ, ಕೋವಿಡ್ ಟೈಮಲ್ಲಿ. ಯಾಕಂದರೆ ಅವಾಗೆಲ್ಲ ಡಲ್ ಆಗಿತ್ತು ಎಲ್ಲನೂ. ಥ್ರೂ ಸ್ಪೆಂಡಿಂಗ್ ಐದರ್ ಇನ್ಫ್ರಾಸ್ಟ್ರಕ್ಚರ್, MGNRG ಆರ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್, ಎನಿಥಿಂಗ್ ಇದು ಮಾಡಿ ಎಲ್ಲರಿಗೂ ಅಂತ್ಯೋದಯ ಮಾಡಿಬಿಟ್ಟಿದ್ರು ಗೊತ್ತಾ, ಅಥವಾ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಬ್ಸಿಡಿ ನೀಡೋದು. ದೀಸ್ ಆರ್ ದಿ ಥಿಂಗ್ಸ್ ಗೌರ್ಮೆಂಟ್ ವಿಲ್ ಡೂ. ಅಕಸ್ಮಾತ್ ಬೇಡಪ್ಪ ಅಂತಂದರೆ ಟ್ಯಾಕ್ಸ್ ಕಟ್, ತೆರಿಗೆಯನ್ನು ಕಡಿಮೆ ಮಾಡ್ತಾರೆ. ರೀಸೆಂಟ್ GST, ಅದರಿಂದ ಏನಾಗ್ತದೆ, ಎಲ್ಲರೂ ಟ್ಯಾಕ್ಸ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯಿತಾ, ಇಲ್ಲ GST ಕಡಿಮೆ ಮಾಡಿದ್ರ, ಗಾಡಿ ಮೇಲೆ ಏನಿತ್ತು 8,000 ಒಂದು 15,000 ಇತ್ತು GST, ಕಡಿಮೆ ಆದಮೇಲೆ ವಿಲ್ ಸ್ಟಾರ್ಟ್ ಬೈಯಿಂಗ್, ಡಿಮ್ಯಾಂಡ್ ಇನ್ಕ್ರೀಸ್ ಆಯಿತಾ. ಜೀರೋ ಮಾಡ್ರೆ ಟ್ಯಾಕ್ಸ್ ಎಲ್ಲವನ್ನು ತೆಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಇಟ್ ಲೀಡ್ಸ್ ಟು ಇನ್ಫ್ಲೇಷನ್, ಮೋರ್ ಇನ್ಫ್ಲೇಷನ್. ಕ್ರೀಪಿಂಗ್ ಇದ್ದದ್ದು ವಾಕಿಂಗ್ ಆಗ್ತದೆ, ವಾಕಿಂಗ್ ಇದ್ದದ್ದು ರನ್ನಿಂಗ್ ಆಗ್ತದೆ. ಅದು ಟ್ಯಾಕ್ಸ್ ಕಟ್ಟು ಮಿನಿಮಮ್ ಇರಲೇಬೇಕು. ಟ್ಯಾಕ್ಸ್ ಜಾಸ್ತಿ ಕಡಿಮೆ ಮಾಡಿದರೆ ಇಟ್ ಇನ್ಕ್ರೀಸ್ಡ್ ಮೋರ್ ಡಿಮ್ಯಾಂಡ್, ಅಗೇನ್ ಇಟ್ ಲೀಡ್ಸ್ ಟು ರನ್ನಿಂಗ್ ಇನ್ಫ್ಲೇಷನ್. ಯು ಕಾಂಟ್ ಕಂಟ್ರೋಲ್ ಸಡನ್ಲಿ. ಅರ್ಥ ಆಯ್ತಾ? ಇದು ನಾನು ಏನು ಹೇಳ್ತೀನಿ ಎಕ್ಸಾಮಲ್ಲಿ ನಿಮಗೆ ಕರೆಕ್ಟಾಗಿ ಅದರ್ ಫ್ಲಿಪ್ ಸೈಡನ್ನು ಗೊತ್ತಿದ್ದರೆ ಯು ಕ್ಯಾನ್ ಆನ್ಸರ್ ಬೆಟರ್. ಇಲ್ಲ ಅಂದರೆ ತಲೆ ತುರಿಸ್ಬೇಕು. ನಮ್ಮ ಸೋರು ಏನೋ ಹೇಳಿದ್ರು, ಇಲ್ಲೇನೋ ಐತೆ, ಒಂದು ಕಾಸಸ್ ಹೇಳಿದ್ದ, ಇಲ್ಲಿ ಎಫೆಕ್ಟ್ ಕೇಳ್ತಾ ಇದ್ದಾನೆ, ಏನಾಗ್ತದೆ ಏನು ಅಂತ ತಿಳಿಸ್ತಾರೆ. ಅರ್ಥ ಆಯ್ತಾ? ಇಲ್ಲಿಂದ ಎಲ್ಲ ಬರೀ ಕಾನ್ಸೆಪ್ಟು ಕಾನ್ಸೆಪ್ಟು ಕಾನ್ಸೆಪ್ಟು, ಫ್ಯಾಕ್ಟ್ ಬರ್ತೈತೆ ಹೇಳ್ತೀನಿ ಎಲ್ಲಿ ಅಂತ. ಅರ್ಥ ಆಯ್ತಾ ಅಕ್ಕನ ಬಳಗದವ್ರಿಗೆ? ಹಾಂ, ಸುಮ್ಮನೆ ಆಡ್ಸಿರ್ತಿಲ್ಲ, ನನಗೇನು ಮಾಡೋದು. ಮುಗಿತಾ ಇದ್ದು ಫಿಸ್ಕಲ್ ಸ್ಟಿಮ್ಯುಲಸ್. ಓಕೆ ಓಕೆ, ಇಂಗ್ಲೀಷವರು ಫಿಸ್ಕಲ್ ಸ್ಟಿಮ್ಯುಲಸ್. ಗೌರ್ಮೆಂಟ್ ಇನ್ಕ್ರೀಸಸ್ ದಿ ಸ್ಪೆಂಡಿಂಗ್. ಸಾಕಾದರೆ ಹೇಳ್ಬೇಕು, ಯಾಕಂದ್ರೆ ಪಾಪ ಬೆಳಿಗ್ಗೆಯಿಂದ ಕುಂತೀರಿ, ಸಾಕಾಗೈತಾ? ಬಿ ಆನೆಸ್ಟ್. ಆನೆಸ್ಟಿ ವಿಲ್ ಬ್ರಿಂಗ್ ಯು ಹ್ಯೂಜ್ ರೆಸ್ಪೆಕ್ಟ್ ಇನ್ ದಿ ಸೊಸೈಟಿ. ಇಟ್ಸ್ ಎ ಲಾರ್ಜರ್ ಸ್ಕೇಲ್. ಫಿಸ್ಕಲ್ ಸ್ಟಿಮ್ಯುಲಸ್ ಬರೆದ್ರಾ? ಗೌರ್ಮೆಂಟ್ ವಿಲ್ ಇನ್ಕ್ರೀಸ್ ದಿ ಸ್ಪೆಂಡಿಂಗ್ to increase the demand in the economy, to increase the demand in the economy, and decreases the tax rates or tax cut, and decreases the tax rates. These two will lead to the demand pull inflation. These two will lead to the demand pull inflation. ಹಣಕಾಸು ಉತ್ತೇಜನ ಕ್ರಮವಾಗಿ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಯು ಹ್ಯಾವ್ ಟು ಬಿ ಪ್ರೆಸೆಂಟ್. ಈ ಹಂಗೆ ಟಕ್ 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 ರಿಸೀವ್ ಮಾಡ್ಕೊಂಡು ಬರ್ತಾ ಇರ್ಬೇಕು. ಆ್ಯಂಟೆನಾ ಟೈಪ್ ರಿಸೀವ್ ಮಾಡಬೇಕು, ಕೆಳಗಡೆ TV ಟೈಪ್ ಡಿಸ್ಪ್ಲೇ ಮಾಡಬೇಕು. ಗೊತ್ತಾಯ್ತಲ್ಲ? ಆ್ಯಂಟೆನಾ ಟೈಪ್ ರಿಸೀವಿಂಗ್ ಆ್ಯಂಡ್ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸಾರಿ, ಫಾಸ್ಟಾಗಿ ಹೇಳ್ತಾ ಇದ್ದೀನಾ? ಫಾಸ್ಟಾಗಿ ಹೇಳ್ತಾ ಇದ್ದೀನಾ? ಇಲ್ವಾ? ಓಕೆ, ಡಿಮ್ಯಾಂಡ್ ಪ್ಲೇನ್ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕನ್ನಡದವರು. ಅಲ್ಲಿವರೆಗೆ ಇಂಗ್ಲೀಷವ್ರು ಫ್ಲಿಪ್ ಸೈಡ್ ಯೋಚನೆ ಮಾಡ್ರಿ, ಅದ್ರ ಫ್ಲಿಪ್ ಸೈಡ್ ಏನೈತೆ. ಕನ್ನಡದವರು ಏನೈತಪ್ಪ? ಫಿಸ್ಕಲ್ ಸರ್ಕಾರದ ಉತ್ತೇಜ. ಹಾಂ, ಇಲ್ಲಿ ಸರ್ಕಾರ ಅಂತ ಯಾಕೆ ಹೇಳ್ತಾನೆ? ಸರ್ಕಾರ ಅಷ್ಟೇ ಮಾಡ್ತೈತೆ, ಯಾರೂ ಮಾಡೋಂಗಿಲ್ಲ. ಫಿಸ್ಕಲ್ ಸ್ಟಿಪ್ಯುಲೇಷನ್ ಯಾರೂ ಮಾಡೋಂಗಿಲ್ಲ, ಇದೊಂದೇ ಮಾಡ್ತೈತೆ. ಹಣಕಾಸು ಉತ್ತೇಜನ ಕ್ರಮ. ಹಣಕಾಸು ಉತ್ತೇಜನ ಕ್ರಮದ ಭಾಗವಾಗಿ ಸರ್ಕಾರವು ವೆಚ್ಚವನ್ನು ಹೆಚ್ಚಿಸುತ್ತದೆ. ಹಾಗೂ ತೆರಿಗೆ ದರಗಳನ್ನು ಕಡಿಮೆ ಮಾಡುತ್ತದೆ. ದರವನ್ನು ಕಡಿಮೆ ಮಾಡುತ್ತದೆ. ಇದು ಬೇಡಿಕೆ ಸೆಳೆತ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ. What is the flip side of this? ನನಗೆ ಓದಿಸ್ರಿ, ಹೇಳ್ರಿ ಫ್ಲಿಪ್ ಸೈಡ್ ಏನೈತೆ ಇದ್ರದ್ದು? ವಾಟ್ ಈಸ್ ಫ್ಲಿಪ್ ಸೈಡ್?
ಹೇಳ್ರಿ. ಇಫ್ ಟ್ಯಾಕ್ಸ್ ಈಸ್ ಮೋರ್ ಸ್ಪೆಂಡಿಂಗ್ ವಿಲ್ ಬಿ ರೈಸ್. ಓಕೆ, ವೈ ಡು ಇನ್ಕ್ರೀಸ್ ದಿ ಟ್ಯಾಕ್ಸ್? ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದರೆ. ಓಕೆ, ನೆಕ್ಸ್ಟ್ ಲಾಭ ಬಗ್ಗೆ ಮಾತಾಡಿ, ಇನ್ಫ್ಲೇಷನ್ ಬಗ್ಗೆ ಮಾತಾಡಿ. ಲಾಭ ಕರೆಕ್ಟ್ ಐತೆ, ಬಟ್ ಇಲ್ಲಿ ಆ ಕಂಟೆಕ್ಸ್ಟ್ ಇಲ್ಲ. ವೆರಿ ಗುಡ್. ಟು ಪುಲ್ ಡೌನ್ ದಿ ಅಥವಾ ಟು ಡಿಕ್ರೀಸ್ ದಿ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಆರ್ ಸಿಂಪ್ಲಿ ಇನ್ಫ್ಲೇಷನ್, ಯು ನೀಡ್ ಟು ಇನ್ಕ್ರೀಸ್ ದಿ ಟ್ಯಾಕ್ಸ್ ರೇಟ್ಸ್ ಆ್ಯಂಡ್ ಸ್ಟಾಪ್ ಸ್ಪೆಂಡಿಂಗ್. ಟು ಡಿಕ್ರೀಸ್ ದಿ ಇನ್ಫ್ಲೇಷನ್ ಅರ್ಥ ಮಾಡ್ಕೊಳ್ರಿ. ನಾನು ಬರೀ ಇನ್ಕ್ರೀಸ್ ಬಗ್ಗೆ ಹೇಳಿದ್ದೆ. ಟು ಡಿಕ್ರೀಸ್ ದಿ ಬರೀಲ್ಲ ಅಲ್ಲಿ. ಸರ್ ಅರ್ಥ ಆಗ್ತಿದೆನಾ? ನಾ ಹೇಳ್ತೀನಿ ನೋಡ್ರಿ. ಫಿಸಿಕಲ್ ಸ್ಟಿಮ್ಯುಲಸ್ ಆಯಿತಾ? ನಾ ಮೊದಲಿಗೆ ಏನು ಹೇಳಿದ್ದೆ? ಇನ್ಕ್ರೀಸಿಗೆ ಕಾರಣ ಹೇಳಿದ್ದೆ. ಏನಂತ? ಒಂದು ಸ್ಪೆಂಡಿಂಗ್, ಹಿಂಗೆ ಬರೀರ್ಬೇಕಿದ್ರೆ. ನೆಕ್ಸ್ಟು ಟ್ಯಾಕ್ಸ್ ಕಟ್, ಹೌದಾ? ಟು ಡಿಕ್ರೀಸ್ ದಿ ಇನ್ಫ್ಲೇಷನ್ ಏನು ಮಾಡಬೇಕು? ಐಮ್ ಸಾರಿ, ಸ್ಪೀಡ್ ಬರಿತಾ ಇದ್ದೀನಿ. ಟು ಡಿಕ್ರೀಸ್ ಏನು ಮಾಡಬೇಕು? ಡಿಕ್ರೀಸ್ ದಿ ಸ್ಪೆಂಡಿಂಗ್, ಇನ್ಕ್ರೀಸ್ ದಿ ಟ್ಯಾಕ್ಸ್ ರೇಟ್ಸ್. ಫ್ಲಿಪ್ ಸೈಡ್ ಎರಡೂ ನೆನ್ಪಿಡ್ಬೇಕು. ಹಿಂಗೆ ಬರ್ಕೋರಿ ನೀವು, ದಯವಿಟ್ಟು ಹಿಂಗೆ ಪ್ರತಿಯೊಂದಕ್ಕೆ ಹಿಂಗೆ ಬರ್ಕೊಡ್ರಿ. ಅದು ಮ್ಯಾಲಿಂಗ್ ಬರ್ಸಿಲ್ಲ ಅಂದರೆ ಮನೆಗೆ ಹೋಗಿ ಬರೀರಂಗೆ. ಫ್ಲಿಪ್ ಸೈಡ್ ಎರಡು ಇರ್ಬೇಕು, ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್. ಹಿಂಗೆ ಡಯಾಗ್ರಾಮ್ ಪ್ರಕಾರ ಬರ್ಕೊಡ್ರಿ. ವೆಚ್ಚ ಹೆಚ್ಚು ಮಾಡೋದು, ತೆರಿಗೆ ದರವನ್ನು ಕಡಿಮೆ ಮಾಡೋದು. ಇಲ್ಲೇನು ಮಾಡೋದು? ವೆಚ್ಚನ ಕಡಿಮೆ ಮಾಡೋದು, ತೆರಿಗೆ ದರವನ್ನು ಹೆಚ್ಚು ಮಾಡೋದು. ಟು ಡಿಕ್ರೀಸ್ ದಿ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಕ್ಲಿಯರ್? ದಿಸ್ ಇಸ್ ದಿ ಕಾಸ್. ಓಕೆ, ಟು ಡಿಕ್ರೀಸ್ ಇಟ್ ಯು ನೀಡ್ ಟು ಡೂ ದೀಸ್ ಥಿಂಗ್ಸ್. ಕಡಿಮೆ ಮಾಡೋಕ್ಕೆ ಇದನ್ನು ಮಾಡಬೇಕು. ಡಿಕ್ರೀಸ್ ದಿ ಸ್ಪೆಂಡಿಂಗ್ ಆ್ಯಂಡ್ ಇನ್ಕ್ರೀಸ್ ದಿ ಟ್ಯಾಕ್ಸ್ ರೇಟ್ಸ್. ಸರ್ ತಲುಪ್ತಾ ಇದೆನಾ? ಸ್ವಲ್ಪ ಕಾನ್ಸೆಪ್ಟ್ ಓರಿಯೆಂಟೆಡ್ ಐತೆ ನೋಡ್ರಿ. ವಾಟ್ ಈಸ್ ದ ಟೈಮ್? ಓಕೆ, ವಿಲ್ ಸ್ಟಾಪ್. 5:40 ಆಗೈತೆ. ಸ್ವಲ್ಪ ಬೆಳಗ್ಗೆಯಿಂದ ಕುಂತೀರಿ, ನಾಳೆ ಹೇಳ್ತೀನಿ ಮತ್ತೆ. ಯು ಗೆಟಿಂಗ್ ಏನಾರು ಸ್ವಲ್ಪ ಅರ್ಥ ಆಗ್ತಿದೆನಾ? ಓಕೆ, ಥ್ಯಾಂಕ್ ಯು. ನಿಜ ಹೇಳ್ತಾರೆ ಅಂತ ಅಂದ್ಕೊಳ್ತಿದ್ದೀನಿ. Honest, thank you. Honesty will bring you huge respect. Training